ನಮಸ್ಕಾರ ಸ್ನೇಹಿತರೆ, ಇದೀಗ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಈ ಎಕ್ಸಾಮ್ ಮತ್ತೆ ರೀ ಎಕ್ಸಾಮ್ ಆಗುತ್ತಾ ಅಥವಾ ಇದೇ ಎಕ್ಸಾಮ್ ಮುಂದುವರಿಯುತ್ತಾ? ಈ ಪ್ರಶ್ನೆ ಈಗ ಸಾಕಷ್ಟು ಅಭ್ಯರ್ಥಿಗಳ ಮನಸ್ಸಿನಲ್ಲಿದೆ. ಓಕೆ, ತುಂಬಾ ಜನರ ಮನಸ್ಸಿನಲ್ಲಿ ಇದೆ ಇದು ಕ್ವಶನ್ ಇದೆ. ಹಲವಾರು ಜನರು ನಮಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ ವಿಷಯ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನಾಯ್ತು, ಯಾವೆಲ್ಲ ಸಮಸ್ಯೆಗಳ ಬಗ್ಗೆ ಮಾಹಿತಿ ಬಂದಿದೆ ಮತ್ತು ರೀ ಎಕ್ಸಾಮ್ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಕ್ವಶನ್ ಪೇಪರ್ ಮತ್ತು OMR ನಂಬರ್ಗೆ ಸಂಬಂಧಿಸಿದಂತೆ ತುಂಬಾ ಗಲಾಟೆ, ಗೊಂದಲ ಉಂಟಾಗಿತ್ತು. ಓಕೆ, ಈ ಮಾಹಿತಿ ನೀವು ಪ್ರೆಸ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಾಪ್, ಟೆಲಿಗ್ರಾಮ್ ಎಲ್ಲ ಕಡೆ ನೋಡಿದೀರಾ. ಇಂಪಾರ್ಟೆಂಟ್, ಇಲ್ಲಿ ಎಲ್ಲಾ ಕೇಂದ್ರಗಳಲ್ಲೂ ಇದೇ ಸಮಸ್ಯೆ ಅಂತ ಹೇಳ್ಬೇಡಿ. ಓಕೆ, ಈ ವಿಷಯದಿಂದ ಕೆಲವು ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಅದು ನಿಜ, ನಾ ಒಪ್ಕೋತೀನಿ. ಇಲ್ಲಿ ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಏನಾಯ್ತು ಅಂದ್ರೆ, ಕೆಲವು ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಿಸಿದಂತೆ ಕೂಡ ಗೊಂದಲದ ಮಾಹಿತಿ ಬಂದಿದೆ. ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಮತ್ತು ಪರೀಕ್ಷಾ ಸಮಯಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಮಸ್ಯೆ ಎದುರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಓಕೆ, ಈ ಬಗ್ಗೆ ನಿಖರವಾದ ಅಧಿಕೃತ ಮಾಹಿತಿ ಬಂದ ನಂತರವೇ ಅಂತಿಮವಾಗಿ ಏನು ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್, ಕರ್ನಾಟಕ KEA ಮತ್ತು ಹೋಮ್ ಮಿನಿಸ್ಟರ್ ಸರ್ಕಾರ ಏನು ಅದರ ನಿರ್ಧಾರ ತಗೊಳುತ್ತೆ ನೋಡೋಣ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಏನು ಗೊತ್ತಾ, ಕೆಲವು ಕಡೆ ಪರೀಕ್ಷೆ ಸಮಯದಲ್ಲಿ ವ್ಯತ್ಯಾಸ ಆಗಿದೆ. ಒಂದೊಂದು ಡಿಸ್ಟಿಕ್ ಅಲ್ಲಿ 11:30 ಎಕ್ಸಾಮ್ ಏನೋ, 12:30 ಎಕ್ಸಾಮ್ ಏನೋ, 15 ನಿಮಿಷ ಲೇಟು, 40 ನಿಮಿಷ ಲೇಟು, 1 ಗಂಟೆ ಲೇಟ್ ಅನ್ನೋ ತುಂಬಾ ಜನ ವಿದ್ಯಾರ್ಥಿಗಳು ಮೀಡಿಯಾ ಮುಂದೆ ಕಿರ್ಚಾಡ್ತಾ ಇದ್ರು, ನೋಡಿದಿರಲ್ಲ, ಅವ್ರ ಕಷ್ಟ ಗೋಳಾಡ್ತಿದ್ರು. ಕೆಲವರಿಗೆ ಕೆಲವು ಸಮಸ್ಯೆಗಳ ವ್ಯತ್ಯಾಸ ಆಗಿದೆ ಮತ್ತು ಇದು ನಿಜ. ಎಷ್ಟು ಸಮಯದ ವ್ಯತ್ಯಾಸ ಯಾವ ಕೇಂದ್ರಗಳಲ್ಲಿ ಆಗಿದೆ ಅನ್ನೋದನ್ನ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಅದನ್ನ ಇವಾಗ ಎನ್ಕ್ವೈರಿ ಆಗ್ತಾ ಇದೆ. ಮತ್ತೊಂದು ದೊಡ್ಡ ಸಂಕಷ್ಟ ಏನ್ ಎದುರಾಗಿತ್ತು ಗೊತ್ತಾ, ಸಕಲೇಶಪುರದ ಭಾಗದಲ್ಲಿ ಪ್ರಕೃತಿ ವಿಕೋಪದಿಂದ ತುಂಬಾ ಮಳೆಯಿಂದ ರೈಲು ಸಂಚಾರ ಅಡಚಣೆ ಆಗಿತ್ತು. ಓಕೆ, ಇದರಿಂದ ಕೆಲವು ಅಭ್ಯರ್ಥಿಗಳಿಗೆ ಸಮಯಕ್ಕೆ ಪರೀಕ್ಷಾ ಕೇಂದ್ರ ತಲುಪಲು ಸಾಧ್ಯವಾಗಿಲ್ಲ ಅನ್ನೋ ಮಾಹಿತಿ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇನ್ನೊಂದ್ ಕಡೆ ಏನ್ ನೋಡೋಣ ಅಂದ್ರೆ, ಒಬ್ಬ ಅಭ್ಯರ್ಥಿ ಒಂದು ಪರೀಕ್ಷೆಯಾಗಿ ಎಷ್ಟು ದಿನ ಪ್ರಿಪರೇಷನ್ ಮಾಡಿರ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೌದಾ, ಅವನ ತಪ್ಪಿಲ್ಲದೆ ಪ್ರಕೃತಿ ವಿಕೋಪ ಅಥವಾ ಬೇರೆ ಕಾರಣದಿಂದ ಪರೀಕ್ಷಾ ಕೇಂದ್ರಕ್ಕೆ ತಲುಪೋಕೆ ಆಗಿಲ್ಲ ಅವನ್ಗೆ, ಆ ಅಭ್ಯರ್ಥಿಯ ಸಮಸ್ಯೆಯನ್ನು ಖಂಡಿತವಾಗಿ ನಾವೆಲ್ಲ ಪರಿಗಣಿಸಬೇಕು. ಸರ್ಕಾರ ಇದನ್ನ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ಓಕೆ, ಆದ್ರಿಂದ ಅವರಿಗೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಹಾಲ್ಗೆ ಸೇರ್ಲಿಕ್ಕೆ ಆಗಿಲ್ಲ. ಆದ್ರೆ ಈಗ ಎಲ್ಲರಿಗೂ ಇರೋ ಒಂದೇ ಪ್ರಶ್ನೆ, ಹಾಗಾದ್ರೆ ರೀ ಎಕ್ಸಾಮ್ ಆಗುತ್ತಾ? ಇದಕ್ಕೆ ಸದ್ಯಕ್ಕೆ ನಾವು ಖಚಿತವಾಗಿ ಎಸ್ ಅಥವಾ ನೋ ಅಂತ ಹೇಳೋಕೆ ಆಗಲ್ಲ. ಹೌದು, ಸರ್ಕಾರ, ಹೋಮ್ ಮಿನಿಸ್ಟರ್ ಮೊನ್ನೆ ಒಂದೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಎರಡು ವಿದ್ಯಾರ್ಥಿಗಳನ್ನ ಬರ್ದಿರೋರ್ದು ಬರೆಲ್ದವ್ರು ಇಬ್ರದು ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ, ಅವ್ರ ಭವಿಷ್ಯದ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವ ಕೇಂದ್ರದಲ್ಲಿ ಏನಾಯಿತು, ಎಷ್ಟು ಅಭ್ಯರ್ಥಿಗೆ ತೊಂದರೆ ಆಯಿತು, ನಿಜವಾಗಿಯೂ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಆಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಅದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ಕೈಗೊಳ್ಳುವ ಮತ್ತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋ ಭರವಸೆ ಇದೆ. ಈ ಎಲ್ಲ ಇನ್ಸಿಡೆಂಟ್ ಬಗ್ಗೆ ನನ್ನ ಅಭಿಪ್ರಾಯ ಏನ್ ಗೊತ್ತಾ, ಇಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ಬೇಕಂದ್ರೆ, ನಿಜವಾಗಿಯೂ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದ್ರೆ ಅವರ ಸಮಸ್ಯೆಗೆ ನ್ಯಾಯ ಸಿಗಲೇಬೇಕು. ಓಕೆ, ಇದು. ಆಮೇಲೆ ಅದೇ ಸಮಯದಲ್ಲಿ ಒಂದು ಎಕ್ಸಾಮ್ಗೆ ಬಂದಿರುವ ಸಾವಿರಾರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಬಗ್ಗೆ ಕೂಡ ಯೋಚಿಸಬೇಕು. ಇದೇ ಎಕ್ಸಾಮ್ನ ಒಂದ್ ಕಡೆ ಒಬ್ರಿಗೆ ಬರೆಯೋಕ್ಕಾಗಿಲ್ಲ, ಬಟ್ ಇನ್ನೊಂದ್ ಕಡೆ ಕಷ್ಟಪಟ್ಟು ಓದಿ ಅವರು ಬರ್ದಿದಾರಲ್ಲ, ಅವ್ರ ಬಗ್ಗೆನೂ ಥಿಂಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ತಮ್ಮದೇ ಪ್ರಿಪರೇಷನ್ ಮಾಡಿಕೊಂಡು ತಮ್ಮದೇ ಫ್ಯೂಚರ್ಗಾಗಿ ಪರೀಕ್ಷೆ ಬರ್ದಿದ್ದಾರೆ. ಭಯ ಪಡಬೇಡಿ ನೀವು. ಓಕೆ, ಆದ್ರೆ ಸ್ನೇಹಿತರೆ, ಇಲ್ಲಿ ನಾನು ಒಂದ್ ಮಾತು ಹೇಳ್ತೀನಿ, ರೀ ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ನಿಮ್ಮ ಪ್ರಿಪರೇಷನ್ ನಿಲ್ಲಿಸಬೇಡಿ. ಒಂದು ವೇಳೆ ರೀ ಎಕ್ಸಾಮ್ ಆಯ್ತು ಅಂದ್ರೆ ನೀವು ರೆಡಿ ಇರಿ,
ಎಕ್ಸಾಮ್ ಆಗಲಿಲ್ಲ ಅಂದರೆ ಇದೇ ಪ್ರಿಪ್ರೇಷನ್ ನಿಮ್ಮ ಮುಂದಿನ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಮುಂದೆ KSRP PSI ಎಕ್ಸಾಮ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಯೂಸ್ ಆಗುತ್ತಾ. ಹಾಗಾಗಿ ಯಾವುದೇ ಸಿಚುವೇಶನಲ್ಲಿ ಪ್ರಿಪ್ರೇಷನ್ ನಿಲ್ಲಿಸಬೇಡಿ. ಇವಾಗ ಪೊಲೀಸ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬರೋವರೆಗೂ ಕಾಯ್ತಾ ಕೂತ್ಕೊಳ್ಬೇಡಿ. ನಿಮ್ಮ ಮುಂದಿನ ಅಪಾರ್ಚುನಿಟೀಸ್ ಮೇಲೆ ಫೋಕಸ್ ಮಾಡಿ. KSRP, ಸಿವಿಲ್ ಪೊಲೀಸ್, ಇತರೆ ಗೌರ್ಮೆಂಟ್ ಮತ್ತು ಪೊಲೀಸ್ ರಿಕ್ವೈರ್ಮೆಂಟ್ ಎಕ್ಸಾಮ್ಸ್ ಯಾವುದೇ ನಿಮ್ಮ ಟಾರ್ಗೆಟ್ ಇದೆಯೋ ಅದರ ಪ್ರಿಪ್ರೇಷನ್ ಈಗಲೇ ಕಂಟಿನ್ಯೂ ಮಾಡಿ. ಡೋಂಟ್ ಗಿವ್ ಅಪ್. ಈ ಸಲ ಸ್ಕೋರ್ ಕಡಿಮೆ ಬಂದಿದ್ರೆ ಅದನ್ನ ಫೇಲ್ಯೂರ್ ಅಂತ ನೋಡಬೇಡಿ. ಎಲ್ಲಿ ತಪ್ಪಾಗಿದೆಯೋ ಅಂತ ನೋಡಿ ಮುಂದಿನ ಸಲ ಅದಕ್ಕಿಂತ ಬೆಟರ್ ಸ್ಕೋರ್ ಮಾಡ್ಬೋದಲ್ಲ. ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಒಂದು ಎಕ್ಸಾಮ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ, ಆದರೆ ನೀವು ಪ್ರಿಪ್ರೇಷನ್ ನಿಲ್ಲಿಸಿದ್ರೆ ಮಾತ್ರ ನಿಮ್ಮ ಚಾನ್ಸ್ ಕಡಿಮೆ ಆಗುತ್ತೆ. ಕಾಂಪಿಟೇಷನ್ ತುಂಬಾ ಕಷ್ಟ ಇದೆ. ಈಗ ನಿಮ್ಮ ಒಪಿನಿಯನ್ ಹೇಳಿ. ಪೊಲೀಸ್ ಎಕ್ಸಾಮ್ ಎಕ್ಸಾಮ್ ಆಗಬೇಕಾ ಅಂತ ನಿಮಗೆ ಅನಿಸುತ್ತಾ, ಇಲ್ಲ ಅಥವಾ ಎಕ್ಸಾಮ್ ರಿಸಲ್ಟ್ ಮುಂದುವರಿಸಬೇಕು ಅಂತ ಅನಿಸುತ್ತಾ? ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಇಂಥ ಕರ್ನಾಟಕ ಗೌರ್ಮೆಂಟ್ ಜಾಬ್ ಆ್ಯಂಡ್ ಪೊಲೀಸ್ ರಿಕ್ವೈರ್ಮೆಂಟ್ ಆ್ಯಂಡ್ ಪೊಲೀಸ್ ಅಪ್ಡೇಟ್ಸ್ಗಾಗಿ ಕರಿಯರ್ ಹೆಲ್ಪ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಕರಿಯರ್ ಹೆಲ್ಪ್ ಆಲ್ ಇನ್ ಒನ್ ಚಾನಲ್ ನಮ್ಮ ಗೋಲ್. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.